ನಮಸ್ಕಾರ ವೀಕ್ಷಕರೇ, SM ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ದಿನಾಂಕ 28/12/2025 ಮಾಹಿತಿ ಹಕ್ಕುಗಳ ಕಾರ್ಯಕರ್ತರ ವೇದಿಕೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕು ಕೂಡಲ ಸಂಗಮದ ಪ್ರವಾಸಿ ಮಂದಿರದಲ್ಲಿ ಬಾಗಲಕೋಟೆ ಜಿಲ್ಲಾ ಸಮಿತಿ ಮತ್ತು ಹುನಗುಂದ ತಾಲೂಕಾ ಸಮಿತಿ ಆಯ್ಕೆ ಪ್ರಕ್ರಿಯೆ ಮತ್ತು ಕುಂದುಕೊರತೆಗಳ ಚರ್ಚೆ ಮಾಡಲಾಯಿತು. ಸರ್ವ ಸದಸ್ಯರ ಒಮ್ಮತದಿಂದ ಬಂದಂಥ ಸಮಸ್ಯೆಗಳು ಚರ್ಚೆ ಮಾಡಲಾಯಿತು. ಮಾಹಿತಿ ಹಕ್ಕುಗಳ ಬಗ್ಗೆ ತಿಳುವಳಿಕೆ ನೀಡಲಾಯಿತು. ಅಶೋಕ್ ಗೌಡ್ರು ರಾಷ್ಟ್ರ ಪ್ರಧಾನ ಕಾರ್ಯದರ್ಶಿಗಳು ಮಾಹಿತಿ ಹಕ್ಕುಗಳ ಬಗ್ಗೆ ಚರ್ಚೆ ಮೂಲಕ ಪ್ರಾರಂಭಿಸಿದರು. ಆನಂದ್ ಅಲಸಂಗಿ ಮಠ್ ವಕೀಲರು ಕಾನೂನು ಸಲಹೆ ನೀಡಿದರು. ಶೇಖರಯ್ಯ ಹಿರೇಮಠ್ ರಾಜ್ಯ ಸಮಿತಿ ಸದಸ್ಯ, ಪರಶುರಾಮ್ ಹಾದಿಮನಿ ಜಿಲ್ಲಾ ಅಧ್ಯಕ್ಷ, ಅಶೋಕ್ ಬೆಳಗಲ್ ಜಿಲ್ಲಾ ಉಪಾಧ್ಯಕ್ಷ, ಸಂತೋಷ್ ಮೂಲಿಮನಿ, ದುರ್ಗೇಶ್ ಅರ್ಜನ್, ಮಲ್ಲಯ್ಯ ಮಠ್, ಸಿದ್ದಯ್ಯ ಹಿರೇಮಠ್, ಹಾಲಯ್ಯ ಖಾತೆದಾರ್, ಮಾತೇಶ್ ರಾಗಿ ಇನ್ನೂ ಹಲವು ಮುಂತಾದವರು ಉಪಸ್ಥಿತರಿದ್ದರು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ SM ಸುದ್ದಿ ಮಿತ್ರ. ಏನ್ರಿ ನೀವು ಪಟ್ಟ ಅವರೇ ಹೆಂಗಾರ ತಪ್ಪು ಮಿಸ್ಕಾಲ್ ಬಂತಂದ್ರೆ ಪಟ್ಟ ಪುನಃ ಏನಾದ್ರಿ ಅಂದ್ರೆ ಅವ್ರಿಗೆ ಏನೈತಿ 100 ಆನೆ ಬಲ ಇದ್ದಂಗ್ರಿ. ಏನೋ ಆಗೈತಿ ಅಂದ್ರೆ ನಮ್ಮ ಹಿಂದೆ ಅದನಪ್ಪ ಅಧ್ಯಕ್ಷನು ಅಂದ ಇದಿಲ್ರಿ. ನೀವೋ ಫೋನ್ ರಿಸೀವ್ ಮಾಡಲಿಲ್ಲ, ಅಲ್ಲಿ ಎಲ್ಲರೂ ಅಡ್ಕಸ್ ಕೂತ್ರ ಅವರು ಯಾವ್ದಾರ ಸಂದರ್ಭದಾಗ ಎಲ್ಲರೂ ಏನು ಅಡ್ಕಸ್ ಕೂತ್ರೆ ಅಧ್ಯಕ್ಷರಾಗಿ ನೀವೋ ಫೋನ್ ರಿಸೀವ್ ಮಾಡಲಿಲ್ಲ ಅಂದ್ರೆ ನಮ್ಮ ಅಧ್ಯಕ್ಷ ಶಾಸ್ತ್ರ ತಾಲೆಲ್ಲ ಬಿಡಕ್ ಕೊಟ್ಟಿರ್ತಾರೆ. ನೀವು ಫೋನ್ ಅಧ್ಯಕ್ಷ ಸ್ಥಾನ ಅಂದ್ರೆ ಒಂದು ದೊಡ್ಡ ಗೌರವ ಇರ್ತೈತ್ರಿ. ಇಲ್ರಿ ಆ ಗೌರವ ನಿಮ್ಗೆ ಕೊಟ್ಟಾರ ನೀವು ಪುಣ್ಯ ಮಾಡಿರಿ ಏನ್ರಿ. ಈಗ ಹಾಕೊಂಡು ಸ್ಟೇಜ್ ಹೋಗಿದ್ರು ಈಗೆಲ್ಲ ನಾವು ಒಂದು ಅಪ್ಲಿಕೇಶನ್ ಕೊಡೋಕೆ ಏನು ತಕರಾರು ಮಾಡಿದ್ರು. ನಮ್ಮ ಅಧ್ಯಕ್ಷ ಶಾಸ್ತ್ರ ಅಂದ್ರೆ ಅವ್ನ ಮಕ್ಕಳು ಹಿಡಿದಿರ್ತಲ್ಲಿ ಏನಪ್ಪ ಯಾರೇನೋ ಅಧ್ಯಕ್ಷ ಏನಾದ್ರೇನೋ ನೀವು ಏನಾದ್ರು ಇರಲಿ ಹಿಂದೆ ತಿಳ್ರಿ. ಇಲ್ಲಿ ಏನೈತಿ ಹೆದರಿಕೆ ನೀವು 20 ಫೋನ್ ಹಚ್ಚಿದಾಗ ಫೋನ್ ಹಚ್ಚಿಲ್ಲ ಅಂದ್ರೆ ಮುಂದಿನ ನಡ್ದ ನಾವು ಯಾವ ಸಂಘಟನೆ ಗೊತ್ತಿಲ್ಲ. ಅದಕ್ಕೆ ಸಂಘಟನೆ ಅಷ್ಟು ಮನಸ್ಸಿನಿಂದ ಬರ್ಬೇಕು. ಏನೋ ಮಾಡಕತ್ತೀವಿ ನಾವು, ಏನೋ ಸಮಾಜಕ್ಕೆ ಮಾಡಕತ್ತೀವಿ. ಇಲ್ಲೇ ಯಾರ್ದು ಉದ್ದೇಶ ರೊಕ್ಕ ಗಳಿಸ್ಬೇಕು ಮತ್ತು ಮಾಡೋದಿಲ್ಲ. ಹೌದ್ರಿ, ಏನು ಸಾಧ್ಯತೆಯೋ ನಾವು ಹುಟ್ಟಿ ಬಂದಿವಿ ಸಮಾಜಕ್ಕೆ. ಸಮಾಜಕ್ಕೆ ನಾವು ಏನೋ ಒಂದು ಸೇವೆ ಮಾಡೋಣ ಬಂದಿರಿ. ಹಂಗಂತೇಳಿ ಪುಕ್ಕಟಲ್ಲಿ ಪೂರ ₹1 ಇಲ್ದಾನ ನೀವು ಸಂಘಟನೆ ನಡೆಸ್ತಾ ನಡೆಯಂಗಿಲ್ಲ. ನೀವು ಅದ್ರ ತೀರ ಇಟ್ಕೊಡ್ರಿ ಏನ್ರಿ. ಒಂದು ID ಕಾರ್ಡ್ ಬೇಕಂದ್ರೆ ಹೋಗ್ಬೇಕು, ಒಂದು ಯಾವ್ದಾದ್ರು ಒಂದು 4 ಮಂದಿ ಗೋಳೆ ಹಾಕಿ ಒಂದು ಸಂಘಟನೆ ಮಾಡ್ಬೇಕಂದ್ರೆ ಹೋಗ್ಬೇಕು. ಎಲ್ಲ ಬಿಟ್ಬಿಡ್ಬೇಕು. ಎಲ್ಲ ಏನು ಇಲ್ಲ ಅಂದ್ರೆ ಪುಕ್ಕಟ ಅಂತ ನಡೆಯಂಗಿಲ್ಲ. ಸೊ ಇದೊಂದು ವಿಚಾರ ಮಾಡಿರತ್ತ ಏನ್ರಿ. ಅದಕ್ಕೆ ಫಸ್ಟ್ ಗೌರವ ಕೊಟ್ಟು ಕುಲ್ಕೋರಿ ನೀವು ರೀ ಮಾವರ. ಜೋರು ಬಾಯ್ ಮಾಡೋದ್ರಿಂದ ಏನ್ರಿ ಅಥವಾ ಸೀರಿಯಸ್ ಆಗೋದ್ರಿಂದ ಯಾವುದಕ್ಕೂ ಪರಿಹಾರ ಇರೋದಿಲ್ಲ ಏನ್ರಿ. ಸಮಾಧಾನ ಕೂತ್ಕೊಂಡು ಏನ್ರಿ ಮೀಟಿಂಗ್ ಮಾಡೋದ ಉದ್ದೇಶನ ಅದ. ಇವ್ರ ತಪ್ಪುಗಳಿರ್ತಾವೆ, ನಿಮ್ಮ ತಪ್ಪುಗಳನ್ನ ನಾವು ಸೂಕ್ಷ್ಮ ಹೇಳಬೇಕು, ಏನು ಅರ್ಥ ಮಾಡಿಸ್ಬೇಕು. ಅವ್ರಿಗೆ ಅರ್ಥ ಮಾಡಿಸೋದು ಬಿಟ್ಟು ಬಾಯ್ ಮಾಡೋದ್ರಿಂದ, ಸಿಟ್ಟು ಮಾಡೋದ್ರಿಂದ ಸಂಬಂಧಗಳು ಕೆಡ್ತಾವ, ಕೊಡಂಗಿಲ್ಲ. ಅದಕ್ಕೆ ಅಧ್ಯಕ್ಷರು ಏನೈತಿ ಅವ್ರ ಜವಾಬ್ದಾರಿ ಸರಿಯಾಗಿ ನಿಭಾಯಿಸ್ತಾರೆ. ಹಿಂದಿನ ಆಗೋಗೈತಿ. ಅವರು ಏನು ತಪ್ಪಡೆ ಅವ್ರ ಸಮಸ್ಯೆಗಳು ಅವ್ರಿಗೆ ಅರ್ಥ ಆಗೈತಿ ಏನು. ಯಾಕಂದ್ರೆ ಎಲ್ಲ ಅವ್ರು ಬಿಡಿಸಿ ಹೇಳಿದ್ರು. ಅವ್ರು ಮುಂದೆ ನೀವೇನು ತಿಳ್ಕೊರತ್ತ ಹೇಳಿದ್ರು ಇದ್ರಿ. ನಾವು ಅವ್ರನ್ನ 4 ದಿವಸ ಮಾಡಿಕೊಟ್ಟಿವಿ, ನೀವು 2 ತಿಂಗಳು 3 ದಿವಸ ಮಾಡಕ್ಕೆ. ಒಬ್ಬ ಅಧ್ಯಕ್ಷರಾಗಿ ನೀವು ಹಿಂಗೆ ಮಾಡಿದ್ರೆ ಮುಂದೆ ನೀವೇನು ತಿಳ್ಕೊತಿದ್ರು ನೀವು ತಿಳ್ಕೊಳ್ಳೋದಿಲ್ಲ ಇದ್ರಿ. ಸೊ ಸಂಘಟನೆ ಮಾಡಿದ್ರೆ ಮೊದಲು ಎಲ್ಲರೂ ಮನಸಾರ ಇರಬೇಕು, ಉದ್ದೇಶ ಒಳ್ಳೇದಿರ್ಬೇಕು ಏನ್ರಿ. ಮೀಟಿಂಗ್ ಅಂತೂ ಕಂಪಲ್ಸರಿ ಮಾಡ್ಕೊತಿರ್ಬೇಕು ನೀವು ತಿಂಗಳಿಗೆ. ಯಾಕಂದ್ರೆ ಮೀಟಿಂಗ್ ಮಾಡೋದ್ರಿಂದ ಈಗ ನಮ್ಮ ಮುಸ್ಲಿಂ ಜನ ಅದಾರ ನೋಡ್ರಿ, ಅವ್ರ ದಿವಸ ನಮಾಜ್ ಹೋಗೋದ್ರಿಂದ ನಾವು ಒಗ್ಗಟ್ಟೆ ಇದ್ರವ್ರಲ್ಲಿ ಇದಿಲ್ರಿ. ನಮ್ಮಲ್ಲಿ ಒಗ್ಗಟ್ಟೆ ಹಾಕಿಲ್ಲ ಅಂದ್ರೆ ನಾವು 100 ಈ ಸಭೆಗೆ ಎಲ್ಲರೂ ತಾವೆಲ್ಲರೂ ಒಗ್ಗಟ್ಟು ಬಂದಿದ್ದಕ್ಕೆ ತಮ್ಮೆಲ್ಲರಿಗೆ ಧನ್ಯವಾದಗಳು. ಈಗ ಸಂಘಟನೆ ಅಂದ್ರೇನು, ಸಂಘಟನೆಯಿಂದ ಏನಾಗತ್ತ, ಸಂಘಟನೆ ಮಾಡಬೇಕು ಅಥವಾ ಮಾಡಬಾರ್ದು, ಈ ಯಾತಕ್ಕಾಗಿ ನಾವು ಮಾಡ್ಲಕತ್ತೀವಿ, ಅದ್ರ ಉದ್ದೇಶ ಅದೆಲ್ಲ ಒಟ್ಟು ನಮ್ಮ ಅಶೋಕ್ ಗೌಡರು ಪ್ರಸ್ತಾವನೆ ಮಾಡಿ ಎಲ್ಲರಿಗೂ ತಿಳಿಸ್ಕೊಳ್ಬೇಕಂತ ಜಿಲ್ಲಾ ಮಟ್ಟದ ಇದು ನಮಸ್ಕಾರ ಸರ್.